ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಸೀಮಿತ ಅವಧಿಗಷ್ಟೇನಾ? ಎಐಸಿಸಿ ಒಬಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಒಬಿಸಿ ಸಲಹಾ ಮಂಡಳಿಯ ಗೊಂದಲ ನಿವಾರಣೆ ಆಗೋ ಸಾಧ್ಯತೆ ದೆಹಲಿ ಭೇಟಿ ಮೂಲಕ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸಿಎಂದು. ಹಿಂಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಗೆ ಮುಂದಾಗ್ತಾ ಇದ್ದಾರಂತೆ. ಅಲ್ಲಿಂದಲೇ ಕ್ಲಾರಿಫಿಕೇಶನ್ ಅನ್ನ ಕೊಡಿಸ್ಬಿಟ್ರೆ ಆಪ್ತರಲ್ಲಿ ಮತ್ತು ರಾಜ್ಯದ ಜನರಲ್ಲಿ ಮೂಡಿರುವಂತಹ ಗೊಂದಲ ನಿವಾರಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಮನಸ್ಸಿರ್ಲಿಲ್ಲ, ಈಗಲೂ ಕೂಡ ಮನಸ್ಸಿಲ್ಲ ಅಂತ ಹೈಕಮಾಂಡ್ ಸುಮ್ಮನಿರುತ್ತಾ ಅಥವಾ ಇವ್ರನ್ನ ಒತ್ತಾಯಪೂರ್ವಕವಾಗಿ ತಳ್ಳೋ ಪ್ರಯತ್ನವನ್ನು ರಾಷ್ಟ್ರ ರಾಜಕಾರಣಕ್ಕೆ ಮಾಡ್ತಾ ಇದೆಯಾ ಅಂತ ಈ ಬೆಳವಣಿಗೆ ನೋಡಿದಾಗ ಅನ್ಸುತ್ತೆ. ಸೊ ಸಿಎಂ ಮುಂದಿರುವಂತಹ ಆಪ್ಷನ್ ಏನು, ಯಾವ ರೀತಿ ಮನವರಿಕೆ ಮಾಡ್ತಾರಂತೆ? ಆಮೇಲೆ ಇವ್ರು ಮಾತ್ರ ಕ್ಲಾರಿಫಿಕೇಶನ್ ಕೊಟ್ಟರೆ ಸಾಕಾಗಲ್ಲ, ಎಐಸಿಸಿಯಿಂದ ಕ್ಲಾರಿಫಿಕೇಶನ್ ಕೊಡಿಸೋಷ್ಟು ಶಕ್ತತೆ ಈಗ ಉಳಿದಿದೆಯಾ ಸಿದ್ದರಾಮಯ್ಯ ಅವ್ರ ಹತ್ರ ಅಂತ? ಮಮತಾ, ಒಂದು ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿಯನ್ನು ನೋಡಿ ಈ ಹಿಂದೆನೆ ಕಾಂಗ್ರೆಸ್ ಹೈಕಮಾಂಡ್ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ಒಂದು ಆಫರ್ ಅನ್ನ ಇಟ್ಟಿತ್ತು. ಆದರೆ ಅದನ್ನ ಸಿದ್ದರಾಮಯ್ಯನವರು ನಯವಾಗಿ ತಿರಸ್ಕಾರ ಮಾಡಿದ್ರು. ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಸೆಪ್ಟೆಂಬರ್ ನವೆಂಬರ್ ಬಳಿಕ ಸಿಎಂ ಬದಲಾವಣೆ ಆಗಬಹುದು, ಸೀಟ್ ಶೇರಿಂಗ್ ವಿಚಾರ ಚರ್ಚೆ ಆಗಿದೆ ಅನ್ನುವಂತ ಮಧ್ಯೆ ಸಿದ್ದರಾಮಯ್ಯನವ್ರನ್ನ ಎಐಸಿಸಿ ಒಬಿಸಿ ಸಲಹಾ ಸಮಿತಿಯ ಸದಸ್ಯರಾಗಿ ನೇಮಕ ಏನ್ ಮಾಡಿದ್ದಾರೆ ಎಐಸಿಸಿ ಅವರು. ಇದು ಒಂದಿಷ್ಟು ರಾಜ್ಯದಲ್ಲಿ ಗೊಂದಲಕ್ಕೆ ಕಾರಣವಾಗಿರುವಂತದ್ದು. ಸಿದ್ದರಾಮಯ್ಯನವರ ವಿರೋಧಿ ಬಣಿ ಅಥವಾ ವಿರೋಧ ಪಕ್ಷದವರು ಹೇಳ್ತಿರುವಂತದ್ದು ಇದು ಸಿದ್ದರಾಮಯ್ಯನವರಿಗೆ ಗೇಟ್ ಪಾಸ್ ಕೊಡುವಂತಹ ಮುನ್ಸೂಚನೆ ಅನ್ನುವಂತಹ ವಿಚಾರವನ್ನು ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೇಳ್ತಿದ್ದಾವೆ. ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಆಕಾಂಕ್ಷಿ ಇಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಬಣದವರು ಹೌದು ಹೈಕಮಾಂಡ್ ಇದಕ್ಕೆ ಪೂರ್ವ ಸಿದ್ಧತೆ ಮಾಡ್ತಿದೆ ಅನ್ನುವಂತಹ ಚರ್ಚೆಗಳನ್ನ ಮಾಡ್ತಿದೆ. ಮತ್ತೊಂದು ಕಡೆ ಸಹಜವಾಗಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಏನಿದ್ದಾರೆ ಅವರಿಗೆ ಆತಂಕ ಶುರುವಾಗಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಹಿನ್ನೆಲೆಯಲ್ಲಿ ಆಪ್ತ ಬಣಗಳು ಅವ್ರ ಜೊತೆ ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದಾವೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ಏನಾದ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಇಲ್ಲಿ ತಮ್ಮ ಅಸ್ತಿತ್ವ ಏನು ಅನ್ನುವಂತಹ ಅನುಮಾನಗಳು ಅಥವಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹೀಗಾಗಿನೇ ಆಪ್ತರಲ್ಲಿ ಗೊಂದಲ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಒಂದು ಹೈಕಮಾಂಡ್ ನಾಯಕರನ್ನ ಚರ್ಚೆ ಮಾಡಿ ಈ ಎಲ್ಲಾ ಗೊಂದಲಗಳಿಗೆ ಏನು ಒಬಿಸಿ ಸಲಹಾ ಮಂಡಳಿ ಯಾವ ರೀತಿಯಾಗಿರುತ್ತೆ, ಅದು ಸದಸ್ಯರಾಗಿರಬೇಕಾ, ಪೂರ್ಣಾವಧಿನ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ ಇಂದನೇ ಕ್ಲಾರಿಟಿ ಕೊಡಿಸಿದ್ರೆ ಎಲ್ಲಾ ಗೊಂದಲಗಳಿಗೆ ನಿವಾರಣೆ ಆಗಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಈಗಲೂ ಕೂಡ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ತೆರಳುವಂತಹ ಆಸಕ್ತಿ ಇಲ್ಲ. ಹೀಗಾಗಿನೇ ತಮ್ಮ ಆಪ್ತರ ಬಳಿ ಕೂಡ ಈ ಒಂದು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ರಾಜಕೀಯವಾಗಿ ಕೊನೆ ಹಂತದಲ್ಲಿ, ರಾಜಕೀಯ ಚಟುವಟಿಕೆ ಕೊನೆ ಹಂತದಲ್ಲಿದ್ದಾರೆ. ಈ ಹಂತದಲ್ಲಿ ದೆಹಲಿಗೆ ಹೋಗೋದು ಸರಿಯಲ್ಲ ಅನ್ನುವಂಥದ್ದು, ಇರುವಷ್ಟು ದಿನ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಶಯ. ಹಾಗಾಗಿ ಹೈಕಮಾಂಡ್ಗೆ ಈ ವಿಚಾರವನ್ನ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಇದನ್ನ ಒಪ್ಪುತ್ತಾ ಬಿಡುತ್ತಾ ಅನ್ನುವಂಥದ್ದನ್ನ ನೋಡಬೇಕು. ಆದ್ರೆ ಹೈಕಮಾಂಡ್ ಮೂಲಕನೇ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನಂತೂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದಲ್ಲಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ಹಂತದಲ್ಲಿ ಈ ಅನೌನ್ಸ್ಮೆಂಟ್ ಬಂದಾಗ ಸಿದ್ದರಾಮಯ್ಯನವರೇ ಗಲ್ಬಿಲಿ ಆಗ್ಬಿಟ್ರು, ಏನಪ್ಪ ನನ್ನನ್ನು ಈ ಥರ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಟ್ ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ.